ಬಿಸ್ಲಾಗೆ ಕೂಲಿಗೆ ಹೋಗೋಕ್ಕಾಗಲ್ಲಮ್ಮ. ನಾನು ಭಾಗ್ಯಮ್ಮನ ಕೇಳಿದೆ, ಅಲ್ಲಿ ಯಾತು ಇಲ್ಲ ಕಣಕ್ಕ ಕೆಲಸ ಅಂತಾಳೆ. ಏನು ಮಾಡೋಣ, ಅದೇ ಯಾರನ್ನ ಮುಂಚೆಣ್ಣು ಪಂಚೆಣ್ಣು ಕುಟ್ಟಕ್ಕೆ ಕರೆದ್ರಿ ಮುಂಚೆಣ್ಣು ಕುಟ್ಟಕ್ಕೆ ಹೋಗ್ಬೇಕಷ್ಟೇ. ಇಪ್ಪಟ್ಟು ಮುಂಚೆಣ್ಣು ಬರುತ್ತಲ್ಲ, ಅದಕ್ಕೆ ಮುಂಚೆಣ್ಣು ಕುಟ್ಟಕ್ಕೆ ಹೋಗ್ಬೇಕು. ಯಪ್ಪ ಆಗಲ್ಲ ಕಣಮ್ಮ, ಮೈ ನಾವು ಮುಂಚೆಣ್ಣು ಕುಟ್ಟಕ್ಕೂ ಆಗಲ್ಲ. ಸುಮ್ಮನೆ ಇರತ್ಲಾಗೆ ಹೆಂಗ ಮನೆ ಸಿಕ್ತು, ಒಂದು 500 ರೂಪಾಯಿ ಬಾಡಿಗೆ ಕೊಟ್ಟರೆ ಕೊಡೋದಾಗುತ್ತೆ. ಅಣ್ಣ ಹೆಂಗ ದುಡಿತಾನಲ್ಲ, ಕೆಲ್ಸಕ್ಕೆ ಹೋಗ್ತಾನಲ್ಲ, ದುಡ್ದಾಕ್ತಾನೆ. ಅಣ್ಣ ಇರೋದ್ರಿಂದನ ನಮಗೇನು ತೊಂದರೆ ಇಲ್ಲ. ಅವ್ನು ಹೆಂಗನ ದುಡಿತಾನೆ ಬಿಡು, ದುಡಿಯೋದ್ರಿಂದ ನಮಗೇನು ತೊಂದರೆ ಇಲ್ಲ. ನಾವೇ ಹೋಗ್ಲಿಲ್ಲ ಮಾಡಲಿಲ್ಲ ಅಂದ್ರೂ ನಡಿತೈತಿ. ಉಂಡ್ಕೊಂಡು ಸುಮ್ಮನೆ ಮನೆ ಕೆಂಡ್ರು ಸಾಕು. ಹೆಂಗೋ ಅತ್ತ ಮನೆ ಕೊಟ್ರು. ಅವ್ರು ಯಾರು ಇಲ್ಲದಕ್ಕೋಸ್ಕರ ಹೆಂಗತ್ತ ಮನೆ ಸಿಕ್ಕೈತೆ ನಮಗೆ. ಅದೇ ಯಾರಾತ್ ಬಂದು ಹೊಚ್ಕಟ್ಟು ಮಾಡ್ಕೊಂಡಿದ್ರೆ ಸಾಕು ಅಂಬರ ಅವರು. ಹೆಂಗ ನಾವು ಕೇಳಿದ್ಕೆಲ್ಲ ಕಸ ಪಸ ಹೊಡ್ಕೊಂಡು ಎಲ್ಲ ಇರ್ರಿ ಕೇಳ್ರಿ ಅಂದ್ರೆ ನಾವೇನೆಲ್ಲ ಹೊಚ್ಕಟ್ಟ ಕಸ ಹೊಡೆದು ನೆಲ ವರ್ಷಕೊಂಡಿದ್ದಾಗೈತಿ. ಎದ್ದಾಗಿಂದ ಎಲ್ಲ ಕ್ಲೀನ್ ಮಾಡಿದ್ ನೋಟ್ಟು ದೋಳತ್ತಿತ್ತು. ಅದೇ ಮಳೆ ಪಳೆ ಬಂದರೆ ಒಂದಿಟ್ಟು ಸೋರುತ್ತಂತೆ, ಎಲ್ಲ ಟಾರ್ಪಲ್ ಹಾಕ್ಕೊಂಡ್ರೆ ಆತ ಅಷ್ಟೇ. ಹೆಂಗ ನಾವೀಗ ಅವ್ರ ಮನೆ ಬಾಕ್ಲಕ್ಕೆ ಹೋಗೋದು ಬೇಡ, ಸುಮ್ಕಿರು. ಅಣ್ಣಯ್ಯ ಬಂದ ಕಣಮ್ಮ, ಅಣ್ಣಯ್ಯ ಬಂದ. ಅಣ್ಣಯ್ಯ ನೀನು ಹೃದಯವಂತ, ನೀನು ಹೃದಯವಂತ. ಅಣ್ಣ ಇದ್ದರೆ ಆನೆ ಬಾಲವಂತೆ ತಂಗಿಗೆ, ಆನೆ ಬಾಲವಂತೆ ತಂಗಿಗೆ. ಅಣ್ಣಯ್ಯ ನೀನು ಹೃದಯವಂತ. ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ. ನೀವಿಬ್ರು ಹಾಡಿ ಹೇಳ್ತೀರಪ್ಪ. ನಾನು ಎದ್ದಾಗಿಂದ ಪಾಪ ಕೂಲಿ ಹೋಗೋಣ ಅಂತ ಕೇಳ್ಕೊಂಬಂದಪ್ಪ. ಅಯ್ಯೋ ಎಲ್ಲನ ಯಾತು ಬದುಕಿಲ್ಲ ಅಂತ ಕಣ್ ಪಾಪ. ಏನು ಯೋಚನೆ ಮಾಡಬೇಡಮ್ಮ, ನಾನು ಇವಾಗ ಇಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸರಿನಾ? ನೀನು ತಲೆ ಕೆಡಿಸ್ಕೋಬೇಡ. ನಾನು ಇವಾಗ ಬಾರ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. 15,000 ಸಂಬಳ ಕೊಡ್ತಾರೆ ಬಾರಲ್ಲಿ. ಮತ್ತು ಎಲ್ಲನ ಇದು ಊಟ ತಿಂಡಿ ಪ್ರತಿಯೊಂದು ಎಲ್ಲ ಅವ್ರದ್ದೇನೆ. ಮತ್ತು ಬಾರ್ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಪ್ರತಿಯೊಂದು ನನಗೆ ಸಿಗ್ತಾ ಇರುತ್ತೆ. ದುಡ್ಡು ಕಾಸು ದಿನ 150 ರೂಪಾಯಿ ಕೊಡ್ತಾರೆ ಖರ್ಚಿಗೆ. 150-200 ರೂಪಾಯಿ, ಒಂದು 15,000-20,000 ಸಂಬಳ ಅಂತ ಹೇಳವ್ರೆ. ಬಾರಲ್ಲಿ ನಾನು ಸಪ್ಲೈ ಮಾಡೋದಷ್ಟೇ. ಕ್ಲೀನರ್ ಬೇರೆ, ನಾನು ಬರೀ ಸಪ್ಲೈ ಮಾಡೋದಷ್ಟೇ. ಯಾವ ಥರ ಬೇಕು ಇವಾಗ ಬಾರಲ್ಲಿ ಅಂತ ಹೇಳಿ ಕೇಳ್ಕೊಂಬರೋದು ಅವ್ರನ್ನ. ಯಾವ್ದು ಬೇಕು ನಿಮಗೆ? ಬಿಯರ್ ಕುಡಿತೀರಾ, ರಾಜಾ ಕುಡಿತೀರಾ, ಓಟಿ ಕುಡಿತೀರಾ, ಯಾವ್ದು ಕುಡಿತೀರಾ, ವಿಸ್ಕಿ ಕುಡಿತೀರಾ ಅಂತೇಳಿ ಕೇಳೋದು. ಯಾವ್ದು ಕುಡಿತಾರೆ ಅಂತೇಳಿ ಕೇಳಿ ನಾನು ಆರ್ಡ್ರ್ ತೊಗೊಂಡೋಗಿ ಅವ್ರಿಗೆ ಎಲ್ಲ ತೊಗೊಂಬಂದು ಕೊಡೋದು ಅಂತ ಸಪ್ಲೈಯರ್ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ವಾವ್ ಅಣ್ಣ, ಏನು ಹೋಗಿದ ತಕ್ಷಣ ನಿನಗೆ ಕೆಲಸ ಸಿಕ್ಬಿಟ್ಟಿದೆಯಲ್ಲೋ. ಅಯ್ಯೋ, ಅದಕ್ಕೆ ಮತ್ತೆ ನೀನು ದಾನ ಶೂರ ಕರುಣಾಮಯ್ಯ ಕಣೋ ಅಣ್ಣ. ನೀನು ದಾನ ಶೂರ ಕರುಣಾಮಯ್ಯ ನೀನು. ಅಲ್ಲ ಬೇಡಪ್ಪ, ಬಾರ್ನಂಗಡಿಗೆ ಒಟ್ಟು ಪಡಿಯೋದು ಕಲಿತೀಯ. ಬಾರ್ನಂಗಡಿಗೆ ಹೋಗೋದು ಬೇಡ ಕಣಪ್ಪ. ಬಾರ್ನಂಗಡಿಗೆ ಮಾತ್ರ ಹೋಗಬೇಡ. ಯಾಕೆ ಸುಮ್ಮನೆ ಬೇರೆದು ಯಾವ್ದಾನ ನೋಡ್ಕೊಂಬಕ್ಕಿಲ್ವಿ? ಸುಮ್ಮನಿರಮ್ಮ, ಏನಾಗಲ್ಲ. ನಾವು ಯಾಕೆ ಕಲಿತೀವಿ ಕುಡಿಯೋದನ್ನ? ನಾವು ಏನು ಕುಡಿಯೋದೇನು ಕಲಿಯಲ್ಲ. ಆರಾಮಾಗೆ ನಾನೆಲ್ಲ ಕೆಲಸ ಮಾಡ್ಕೊಂಬತ್ತೀನಿ. ಸುಮ್ಮನಿರು, ಮಸ್ತಾಗಿ ಅಲ್ಲಿ ಕುಡ್ದು ಎಚ್ಚರಿಕೆ ಇರಲ್ವಲ್ಲ. ಎಲ್ಲ ಬಿಟ್ಬಿಟ್ಟು ಹೋಗ್ತಾರಲ್ಲ. ದುಡ್ಡು ಕಾಸು ಮಸ್ತಾಗಿ ಸಿಗ್ತಿರ್ತವೆ, ಅವು ಇವು ಐಟಮ್ಗಳು ಸಿಗ್ತಿರ್ತವೆ. ದುಡ್ಡು ಕಾಸು ನಮಗೂ ಕೊಡ್ತಿರ್ತಾರೆ, ಸಪ್ಲೈ ಮಾಡ್ತೀವಲ್ಲ ನಮಗೂ ಕೊಡ್ತಾ ಇರ್ತಾರೆ. ಅಯ್ಯೋ ನೀನು ಒಳ್ಳೆ ಆದಾಯ ಐತೆ. ಬಾರ್ ಅಂಗಡಿಗೆ ಹೋಗ್ಬಿಟ್ರೆ ಚೆನ್ನಾಗಿ ಆದಾಯ ಐತೆ. ನೀನು ಸುಮ್ಕಿರು. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಾನೆಲ್ಲ ದುಡ್ಕೊಂಬತ್ತೀನಿ. ದುಡ್ದು ನಿಮ್ಮಿಬ್ರು ಸಾಕ್ತೀನಿ. ನೀವಿಬ್ರು ಕೂಲಿನೇ ಹೋಗ್ಬೇಡ್ರಿ. ಹೆಂಗ ನೀನು ಬುದ್ಧಿವಂತಿಕೆ ನಿನ್ನ ಕೈಯಾಗಿದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಬುದ್ಧಿವಂತಿಕೆಯಿಂದನ ಕೆಲಸ ಮಾಡ್ಕೊಂಡು ಹೋಗಪ್ಪ. ಹುಂಚೆ ಮರ ಬಡಿತಾರೆ, ಹುಂಚೆಣ್ಣೆಲ್ಲ ಆರ್ಸೋಕ್ಕೆ ಬತ್ತೀರೇನಮ್ಮ? ಬತ್ತೀನಿ ಹೇಳು. ಏನು ಮಂತ ಕುತ್ಕೊಂಡು ಏನು ಮಾಡೋಣ? ನಮ್ಮ ಸುಪ್ಪಿ ಮಂತಾಗಿರ್ತಾಳೆ, ನಾನು ಬತ್ತೀನಿ ಹೇಳು. ಬತ್ತಿನ ಬಗ್ಗೆ ಇನ್ನೇನು ಮನೆ ಮಾಡಿದ್ದೀವಿ, 500 ರೂಪಾಯಿ ಬಾಡಿಗೆ ಕಟ್ಬೇಕಿದ್ದಕ್ಕೆ. ಹಳೆ ಮನೆ ಅಂತ 500 ರೂಪಾಯಿ ಕೊಟ್ಟವ್ರೆ, ಇಲ್ಲಾಂದ್ರೆ 1,000 ರೂಪಾಯಿ ಕಮ್ಮಿ ಕೊಡ್ತಿರ್ಲಿಲ್ಲ. ಯಾಕಂದರೆ ಇವಾಗ ನಮಗೆ ಬಾಡಿಗೆ ಸ್ಯಾನೆ ಆದ್ರೆ ಕಟ್ಟೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಇದನ್ನೇ ತಗೊಂಡ್ವಿ. ಏನು ಮಾಡೋಣ ಬಗ್ಗೆಮ್ಮ, ಬಾಡಿಗೆ ಕಟ್ಟೋಕ್ಕೆಲ್ಲ ದುಡ್ಡು ಬೇಕಲ್ಲ. ಬತ್ತೀನಿ ಹೇಳು. ಅಣ್ಣ ಬಾರ ಕುತ್ಕ ಬಾರ ಅಣ್ಣ. ಅಣ್ಣ ನೀರು ಕಾಸನೇನ ಸುಡ ಒಯ್ಕೊಂಬಯ್ಯ. ಕಾಸಮ್ಮ, ಕಾಸೆ ಸುಪ್ಪಿ. ನಿನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಬಾರ್ನಂಗಡಿಗೆ ಹೋಗ್ತಾನೆ ಪಟಿಂದಾನ. ಕೆಲಸ ಸಿಕ್ಕೈತೆ ಅಂದರೆ ಒಂದು 20,000 ಸಂಬಳ ಕೊಡ್ತಾರಂತೆ. ಸಾಕು 20,000 ಕೊಟ್ಟರೆ 5,000 ಮುಗ್ದು 10,000 ಮುಗ್ದು ಇನ್ನು 10,000 ಉಳಿಸೋಣ. ಸಾಕು ನಮ್ಗೆ ಏನು 10,000 ಉಳಿಲ್ಲ. ಸಾಕು ನನ್ನ ಮಗ 20,000 ದುಡಿದ್ರೆ ಏನು ನಮ್ದೇನು ಬಡ್ತಾನೇ ಬಗೆರಿತ್ತು. ನಾವು
ಏನಾನ ಜಾಗ ತಗೊಂಡು ಮನೆ ಕಟ್ಟಿ ತೋರಿಸ್ತೀವಿ ನೋಡು. ಅವನದೇನು ಪುಟ್ಕೋಸಿ ಮನೆ, ಅವನದೇನೇ ಬೇಕು ನಮಗೆ ಭಾಗ್ಯಮ್ಮ. ನಾವು ಮನೆ ಕಟ್ಟಿ ತೋರಿಸ್ತೀವಿ ನೋಡು. ನನ್ನ ಮಗ ದುಡಿತಾನೆ, ಚೆನ್ನಾಗಿ ದುಡ್ದು ನಮಗೆ ತಂದು ಕೊಡ್ತಾನೆ. ನಾವು ಚೆನ್ನಾಗೆ ಅವನು ನೋಡ್ಕೊಂತೀವಿ. ಒಬ್ಬನೇ ಮಗ ಮರ ಆದಂಥ ಮಗ ಇಕ್ಕೊಂಡು ಅದೇ ಅಂತ ದುಡಿಯೋ ಅಂಥ ಮಗನ ಇಕ್ಕೊಂಡು ನಾವು ಯಾಕೆ ಯೋಚನೆ ಮಾಡ್ಬೇಕು ಬಿಡೆ ಭಾಗ್ಯಮ್ಮ. ನಾವು ಯೋಚನೆ ಮಾಡೋ ಅಂಥದ್ದೇನು ಅಷ್ಟೇ. ಅಣ್ಣ ನಿನಗೇನು ತಿಂಡಿ ಮಾಡ್ಕೊಡೋಣ? ತಿಂಡಿ ಅಂದರೆ ಇಷ್ಟ, ನಿನ್ನ ಮುದ್ದೆ ಉಂಬಲ್ಲ, ಅದಕ್ಕೆ ತಿಂಡಿ ಮಾಡ್ಕೊಡೋಣ. ತಿಂಡಿ ಮಾಡ್ತೀನಿ. ಚಿತ್ರಾನ್ನ ಮಾಡೋಣ, ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನ ಮಾಡೋಣ, ಏನಿಲ್ಲ ಅಂದರೆ ಪುಳಿಯೋಗರೆ ಮಾಡೋಣ. ಏನು ಮಾಡೋಣ ಅಣ್ಣ? ಸುಪ್ಪಿ ನನಗೆ ನೀನು ಏನು ಮಾಡ್ತೀಯ ಅಂದರೆ ಮೊಟ್ಟೆ ಫ್ರೈ ಮಾಡು, ಮೊಟ್ಟೆ ಫ್ರೈ ಮಾಡಿ ಚಪಾತಿ ಮಾಡು. ಸರಿನಾ? ನಾನು ಕೇಳಿದ್ದು ನೀನು ಮಾಡಿಕ್ಕು. ಅಬ್ಬಬ್ಬ, ಅಣ್ಣ ತಂಗಿ ಅಂದರೆ ಹೆಂಗೈದಾರ ತಾಯಿ, ಹಿಂಗಿರ್ಬೇಕು ಅಣ್ಣ ತಂಗಿ ಅಂದರೆ. ಮತ್ತು ನಮ್ಮ ಸುಪ್ಪಿ ಅವ್ರ ಅಣ್ಣನ ಚೆನ್ನಾಗಿ ನೋಡ್ಕೊಂತಾಳೆ. ಅಣ್ಣ ಅಂದರೆ ಬೋಲ್ ಪ್ರೀತಿ. ಅವ್ನು ಏನು ಕೇಳ್ತಾನೆ ಅದನ್ನ ಮಾಡಿಕ್ತಾಳೆ. ಅವ್ನು ನೀರು ಒಯ್ಕೊಂಪ್ನಂದ್ರೆ ನೀರು ಕಾಸು ನೀರು ಒಯ್ತಾಳೆ. ಭಾಳ ಚೆನ್ನಾಗಿ ನೋಡ್ಕೊಂತಾಳೆ. ಅವ್ರ ಅಣ್ಣನ ಮಾತ್ರ ನಾನೇ ಆತನ ಹೇಳಿದ್ರೆ ಮಾತ್ರ ನನ್ನ ಮೇಲೆ ಸಿಟ್ಟಾಗ್ತಾಳೆ. ನೀನು ಹಂಗೆ ಹಿಂಗೆ ಅಂತ ನನ್ನೇ ಅಂತಾಳೆ. ಆದರೆ ಅವ್ರ ಅಣ್ಣನಂದರೆ ಸಾಕು, ಹಂಗೆ ನೋಡ್ಕೊಂತಾಳೆ. ಚೆನ್ನ ಹಂಗಾರೆ ಬತ್ತೀಯ? ಹೆಂಗ ತಡಿಯಮ್ಮ, ನಮ್ಮ ಹುಡುಗನ ಕೇಳ್ತೀನಿ. ನಮ್ಮ ಹುಡುಗಿ ಯಮ್ಮ ಹೋಗು ಅಂದ್ರೆ ಬತ್ತೀನಿ. ನಮ್ಮ ಈ ಪಟ್ಟಣ ಮನೆಯಾಗೆ ನಮ್ಮ ಮಗಂದೇ ಯಜಮಾನಿಕೆ. ನಮ್ಮ ಮಗ ಬಿಟ್ಟರೆ ಇನ್ಯಾರು ಇಲ್ಲ ಕಣೆ. ನನ್ನ ಮಗ ನನ್ನ ಮಗಳು ಅಷ್ಟೇ, ನಾನೇ ನಮ್ಮ ಮೂವರೇ. ಇನ್ನು ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಇನ್ಯಾರು ನಮಗೆ ಲೆಕ್ಕಕ್ಕಿಲ್ಲ. ಯಾರು ಇಲ್ಲ ಕಣ್ ಭಾಗ್ಯಮ್ಮ ನನಗೆ. ಇನ್ನು ನನ್ನ ಮಗ ನನ್ನ ಮಗಳು, ನನ್ನ ಮಗನೇ ಈ ಮನೆ ಯಜಮಾನ. ಅವ್ನು ಕೇಳ್ದಲೆ ನಾವೇನು ಮಾತಾಡಲ್ಲ, ಏನು ಮಾಡಲ್ಲ ನಾವು. ಪಪ್ಪ ಮುಂಚೆ ನರ್ಸಕ್ಕಂತೆ ಹೋಗ್ತೀನಿ ಕಣಪ್ಪ, ಮಂತ ಕೂಕೊಂಡು ಏನು ಮಾಡೋಣ? ಬೇಡ, ಸುಮ್ಮನಿರ ಮಾತ್ಲಾಗೆ. ನಾನು ದುಡಿಬೇಕಾದ್ರೆ ಯಾಕೆ ಇದು ಮಾಡ್ತೀಯ? ಆಮೇಲೆ ಬುದ್ಧಿನೇ ಇಲ್ಲ. ನಮ್ಮ ಅಣ್ಣ ದುಡ್ಕೊಂಬಂದು ತಂದು ಕೊಡಬೇಕಾದ್ರೆ ಯಾಕೆ ಕೂಲಿ ಹೋಗ್ತೀನಿ ಅಂತೈತೆ. ಅಯ್ಯೋ ದೇವ್ರೆ, ನಿಮ್ಮಮ್ಮಗೆ ಗೊತ್ತಾಗಲ್ಲ ಕಣೋಣ. ಏನೇ ಅಂದ್ರೂ ಸ್ವಲ್ಪನೂ ಗೊತ್ತಾಗಲ್ಲ. ಗೊತ್ತಾಗಲಾಗಿದ್ರೆ ಹಿಂಗೆ ಆಡ್ತಿರ್ಲಿಲ್ಲ. ಅದ ಸುಮ್ಮನೆ ಇರಬೇಕಾ ಬೇಡವಾ? ಮುಂಚೆ ನರ್ಸಕ್ಕೆ ಹೋಗ್ತೀನಿ ಎಂಬುತ್ತಿ. ನಮ್ಮ ಹುಡ್ಗ ಬ್ಯಾಡ ಅಂತ ಅನ್ಕೊಂಡು ಭಾಗ್ಯಮ್ಮ. ನಮ್ಮ ಹುಡ್ಗ ನಾನು ಹೋಗು ಅಂದ್ರೆ ಮಾತ್ರ ಗೊತ್ತೀನಿ. ನಮ್ಮ ಹುಡ್ಗ ಬ್ಯಾಡ ಅಂತಾನೆ. ಎಲ್ಲಿಗಾಗಲಿ ನಮ್ಮ ಹುಡ್ಗ ಅಮ್ಮ ನೀನು ಹೋಗ್ಬೇಡ ಅಂತಾನೆ. ನಮ್ಮ ಹುಡುಗ ಎಲ್ಲ ತಂದವನಿ. ಹೋಗಿ ಒಂದು 2,000 ರೂಪಾಯಿ ಇತ್ತು, ಎಲ್ಲ ರೇಷನ್ ತಗೊಂಬಂದು ನನ್ನ ಭಾಗ್ಯಮ್ಮ. ಅಂತ ತಂದಿಲ್ಲ ಅಮ್ಮಂಗಿಲ್ಲ. ಒಂದು ಪಾಕಿಟ್ ಅಕ್ಕಿ ತಂದವನಿ, ಎಣ್ಣೆ ತಂದವನಿ, ಎಣ್ಣೆ ಮನೆಗೆಲ್ಲ ಹೊಂದ್ಸವನಿ ನಮ್ಮ ಹುಡುಗ. ಮನೆಗೆಲ್ಲ ತಂದಾಕೋದು ಎಲ್ಲ ಗೊತ್ತೈತೆ ನಮ್ಮ ಹುಡುಗನಿಗೆ. ಅಣ್ಣ ಸುಡ ನೀರು ಒಯ್ಕೊಂಬಂತ ನಡಿಯೋ, ಕಾಸು ಕೊಡ್ತೀನಿ ನೋಡಿ. ಬಟ್ಟೆ ಎಲ್ಲ ತೆಗ್ದಾಕು, ಬಟ್ಟೆ ತೆಗ್ದಾಕಿ ಎಲ್ಲ ಶಾಂಪು ಎಲ್ಲ ರೆಡಿ ಮಾಡು. ಅಣ್ಣಯ್ಯ ನೀನು ಹೃದಯವಂತ, ನೀನು ಹೃದಯವಂತ, ಅಣ್ಣ ಇದ್ದರೆ ಆನೆ ಬಾಲವಂತೆ ತಂಗಿಯೇ. ಅವ್ರ ಅಣ್ಣಗೆ ಮಾತ್ರ ಭಾಗ್ಯಮ್ಮ ನೋಡು, ಬಸ್ಲಕ್ಕೆ ಹೋದ್ಬಿಟ್ರೆ ಟವಲ್ಲು, ಬಟ್ಟೆ ಪ್ರತಿಯೊಂದು ರೆಡಿ ಮಾಡ್ತಾಳೆ ಕಣಿ. ಪ್ರತಿಯೊಂದು ರೆಡಿ ಮಾಡ್ತಾಳೆ. ಯಾಕನಾಗ್ಲಿ ಪ್ರತಿಯೊಂದು ಹಲ್ಲು ಜಕ್, ಪೇಸ್ಟು, ಬ್ರಷ್ ಎಲ್ಲ ಒಂದು ಬ್ರಷ್ನಕ್ಕೆ ಪೇಸ್ಟು ಕೊಡ್ತಾಳೆ. ಅವ್ರ ಅಣ್ಣಗೇನು ಬೆನ್ನು ಉಜ್ಜೋದು, ತಲೆಗೆ ಸೋಪ್ ಹಾಕೋದು, ನೀರು ಒಯ್ಯೋದು ಎಲ್ಲ ಮಾಡ್ತಾಳೆ. ಅವ್ರ ಅಣ್ಣ ಅಂದರೆ ಅಷ್ಟೊಂದು ಪ್ರೀತಿ ನಮ್ಮ ಸೊಪ್ಪಿಗೆ. ಬಿಡು. ಹೆಂಗ ಚೆನ್ನಾಗಿರ್ಲೇಳೆ ನನ್ನ ತಂಗಿ, ಇಬ್ರು ಚೆನ್ನಾಗಿ ಇಟ್ಕೊಂಡು ಹೋಗ್ಲೇಳು. ಯಾವುದೇ ಇರಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಬೇರೆ ಮನೆ ಮಾಡಿದ್ಮೇಲೆ ಇನ್ಯಾಕೆ. ಭಾರಿ ಇದ್ದಾಳೆ ಕಣೆ ಅವಳು. ಅಬ್ಬಾ ಅಷ್ಟಿಷ್ಟಿಲ್ಲ ಬಿಡು. ಏನೇನು ಭಾರಿ ಅಂದರೆ ಭಾರಿ ಇದ್ದಾಳ ಇವಳು ಸೌಭಾಗ್ಯ. ಮತ್ತೆ ಹಾಳು ಹಂಗಿಲ್ದಲ್ಲೇ ಬಂದಿಲ್ಲ ಸೇರ್ಕೊಂತಿರ್ಲಿಲ್ಲ ಇವಳು. ಬಾಡಿಗೆ ಮನೆ ಮಾಡಿದ್ದೀವಿ. ಬಟ್ ನಮ್ಮ ಹುಡುಗ ದುಡಿತಾನೆ, ನಮ್ಗೆ ಇನ್ನೇನು ಸಿಂತಿಲ್ಲ ಪಟ್ಟು. ನಾವು ಬಾಡಿಗೆ ಮನೆ ಬಂದು ಬಿಟ್ಟಿದ್ದೀವಿ. ಈ ಪಟ್ಟು ಅವ್ನಿಗೇನು ಒಳ್ಳೆ ಕೆಲಸ ಸಿಕ್ಕೈತೆ, ಬಾರ್ನಂಗಡಿ ಕೆಲ್ಸಕ್ಕೆ ಹೋಗ್ತಾನೆ. ಏನಿಲ್ಲ ಈ ಪಟ್ಟು. ದುಡಿಯೋಂಥ ಮಗ ನಿಕ್ಕೊಂಡು, ಯಜ್ಜದಂಥ ಮಗ ನಿಕ್ಕೊಂಡು ನಾನು ಇನ್ನೇನು ಯೋಚನೆ ಮಾಡೋಂಥದ್ದೇನಿಲ್ಲ ನನಗೆ. ಯಾರಿದ್ರೇನು ಯಾರು ಇಲ್ದಿದ್ರೇನು ಸಾಕು. ನನ್ನ ಮಗ ನನ್ನ ಮಗಳು ಅಷ್ಟೇ. ನೋಡ್ತಾ ಇರ್ರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.